ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದಿರತಕ್ಕಂಥವ್ರು ನಾವೆಲ್ಲ. ಬಸವಣ್ಣವ್ರು ಹೇಳ್ತಾರೆ, ಕೂಡಲ ಸಂಗಣ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನುವಂಥದ್ದನ್ನು ನೋಡಬಾರ್ದು ನೋಡಿ, ಕೇಳಬಾರ್ದನ್ನು ಕೇಳಿ, ಮಾಡಬಾರ್ದನ್ನು ಮಾಡಲಾರ್ದಂಗೆ ಮನುಷ್ಯರನ್ನು ಪ್ರೀತಿ ಮಾಡೋದು. ನಮ್ಮ ಜೀವನ ಹೆಂಗಾಗಿಬಿಟ್ಟದ ಅಂತಂದರೆ, ವಸ್ತುಗಳನ್ನು ಪ್ರೀತಿ ಮಾಡಾಕತ್ತೀವಿ, ಮನುಷ್ಯರನ್ನು ಬಳಕೆ ಮಾಡಾಕತ್ತೀವಿ. ಅರ್ಥಾತನ ಹೇಳೋದು, ವಸ್ತುಗಳನ್ನು ಪ್ರೀತಿ ಮಾಡಾಕತ್ತೀವಿ, ಮನುಷ್ಯರನ್ನು ಬಳಕೆ ಮಾಡಾಕತ್ತೀವಿ. ಹಿಂದಿನ ಕಾಲ ಹಂಗಿದ್ದಿದ್ದಿಲ್ಲ. ವ್ಯಕ್ತಿಗಳನ್ನು ಪ್ರೀತಿಸ್ತಿದ್ರು, ವ್ಯಕ್ತಿಗಳಿಗೆ ಸಂಬಂಧ ಭಾಳ ಚೆನ್ನಾಗಿತ್ತು. ಹಿಂದಿನ ಜನ್ಮದೊಳಗೆ ವ್ಯಕ್ತಿಗಳನ್ನು ಪ್ರೀತಿ ಮಾಡ್ತಿದ್ರು, ವಸ್ತುಗಳನ್ನು ಬಳಸ್ತಿದ್ರು. ಈಗ ಏನು ಮೊಬೈಲ್ ಬಂದೈತಿ 4 ಮಂದಿ ಏನಾದರೂ ಕೂಡಿ ಕೂತಿದ್ರಿ ಅಂತಂದ್ರೆ 2 ನಿಮಿಷ ಅಟ್ಟ ಮಾತುಕತೆ ಆಗ್ತಾವೆ. 2 ನಿಮಿಷ ಕೈಯಾಗ ಹಿಡಿದು ಚಾಲೋ ನೋಡ್ರಿ, ತಿಕ್ಕೋದ ಒಬ್ಬರು ಚೆನ್ನಾಗಿ ಮಾತಾಡ್ತೀವಿ. ಒಂದು 8 ಮಂದಿ ಕೂಡಿ ಕೂತಾಗ ಬೀಗರು ಬಿಜ್ಜರು ಕೂಡಿದಾಗ ನೋಡಿರ್ಬೇಕಾರೆ ನನ್ನೊಂದು ಫೋನ್ ಐತಿ, ಇನ್ನೊಂದು ಫೋನ್ ಐತಿ, ಎಲ್ಲ ಫೋನ್ ಹಿಡ್ಕೊಂಡು 4 ಮೂಲೆಗೆ ಕೂತ್ಬಿಟ್ಟಿರ್ತಾವೆ. ಅವಾಗಿನ ಕಾಲದೊಳಗೆ 4 ಮಂದಿ ಕೂಡಿದ್ರು ಅಂತಂದ್ರೆ ವಿಷಯಗಳನ್ನು ಭಾಳ ಚೆನ್ನಾಗಿ ಮಾತಾಡ್ತಿದ್ರು, ವ್ಯಕ್ತಿಗಳನ್ನು ಪ್ರೀತಿ ಮಾಡ್ತಿದ್ರು, ವಸ್ತುಗಳನ್ನು ಬಳಕೆ ಮಾಡ್ತಿದ್ರು. ಅದಕ್ಕೆ ಹೇಳ್ತಿರ್ತಾರೆ ಹಿರಿಯರು, ಎಲ್ಲಾದರೂ ಸಹಿತ ಒಂದಿಷ್ಟು 4 ಮಾತುಗಳನ್ನು ಆಡಬೇಕು, ಚೆನ್ನಾಗಿ ಪ್ರೀತಿಯಿಂದ ಸಂಬಂಧಗಳ ಬೆಸುಗೆ ಆಗಬೇಕಾಗಿತ್ತು ಅಂತಂದರೆ 4 ಒಳ್ಳೆಯ ಮಾತುಗಳನ್ನು ಆಡಬೇಕು. ಅದಕ್ಕೆ ಹಿರಿಯರು ಅಂತಿರ್ತಾರೆ ನೋಡ್ರಿ, ಯಾಕಿಂಥ ಪುರಾಣ ಪ್ರವಚನಗಳನ್ನು ನಮ್ಮ ಅಜ್ಜವರು ನಿಮ್ಮ ತುಬಚಿ ಒಳಗೆ ಯಾಕೆ ವರ್ಷಕ್ಕೊಮ್ಮೆ ಜಾತ್ರೆ ಬಂದಾಗಿಂಥ ಪುರಾಣ ಪ್ರವಚನಗಳನ್ನು ಯಾಕೆ ಹಚ್ತಾರೆ? ಪ್ರವಚನಗಳನ್ನು ಮನುಷ್ಯ ಹುಟ್ಟಿನಿಂದ 4 ವರ್ಷ ತನಕ ಮಾತಾಡೋದನ್ನು ಕಲಿತಾನೆ. ಆದರೆ ಸಮಾಜದೊಳಗೆ 4 ಮಂದಿ ಜೊತೆಗೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕಲಿಬೇಕಾಗಿತ್ತು ಅಂತಂದರೆ ಇಂಥ ಪುರಾಣ ಪ್ರವಚನಕ್ಕೆ ಜಾತ್ರೆ ಉತ್ಸವದೊಳಗೆ ಪ್ರವಚನಗಳನ್ನು ಕೇಳಬೇಕು. ಎದಕ್ಕೆ ಪ್ರವಚನಗಳನ್ನು ಕೇಳಬೇಕು? ಸುಮ್ಮನೆ ನಿಮಗೆ ಉದಾಹರಣೆ ಹೇಳಬೇಕಂತಂದರೆ ಲಕ್ಷ್ಯ ಕೊಡ್ರಿ. ಹುಡುಗ 25 ವಯಸ್ಸಿಗೆ ಬಂದ, ಅವು ಹೇಳ್ತಾಳೆ ಮಗಗೆ ಏನಂತ, ಅಲ್ಲೋ ಎಷ್ಟು ದಿವಸತ್ತಿ ಮನೆ ಹಾಕೊಂಡ್ರ ಮದಿ ಹೋಗಿ 4 ಮಂದಿ ಜೊತೆಗೆ ಅಡ್ಡಾಡು, 4 ಮಂದಿ ಜೊತೆಗೆ ಮಾತಾಡು ಇಟ್ಟು ಅಂದ್ಕೊಳ್ಳಿ. ಹುಡುಗಂದ, ಯವ್ವ ನಾ ಯಾರ ಜೊತೆಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಬ್ಯಾಡ ಬೇ ಅಂದ. ಹಿಂಗೆ ಅನ್ಕೋತ 30 ವರ್ಷ ಕಳೆದ್ರಿ. ಅವು 30 ವರ್ಷ ಆದಮೇಲೆ ಅವು ಅನಿವಾರ್ಯವಾಗಿ ಹುಡುಗನ ಹೊರಗೆ ಹಾಕ್ತಾಳೆ. ಎದಕ್ಕೆ? 4 ಮಂದಿ ಜೊತೆಗೆ ಹೋಗಿ ಮಾತಾಡ್ಬಾ ಹೋಗಂತ. ಲಕ್ಷ್ಯ ಕೊಡಬೇಕು. ಹುಡುಗ ಭಾಳ ಸಂಸ್ಕಾರವಂತ, ಆದರೆ ಯಾರ ಜೊತೆಗೆ ಹೆಂಗೆ ಮಾತಾಡ್ಬೇಕು ಅನ್ನುವಂಥದ್ದು ಗೊತ್ತಿದ್ದಿದ್ದಿಲ್ಲ. ಅವಾಗ ಅವು ಭಾಳ ಒತ್ತಾಯ ಮಾಡ್ಯಾಳ ಅಂತ ತಿಳ್ಕೊಂಡು ಈ ಹುಡುಗ ಎಲ್ಲಿ ಹೋದ? ಜಮಖಂಡಿಗೆ ಹೋದ. ಜಮಖಂಡಿಗೆ ಹೋಗಿ ಅಲ್ಲಿ ಯಾರನ್ನ ಮಾತಾಡ್ಸಿದ್ರ ಆತಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳ ತಾಯಿ 4 ಹುಡುಗರನ್ನ ಕರ್ಕೊಂಡು ಬರಕತ್ತಾಳೆ. ಆಕೆ ಸಣ್ಣ ಹುಡುಗರನ್ನ ಕರ್ಕೊಂಬರಕತ್ತಾಳೆ. 4 ಹುಡುಗರನ್ನ ಹಿಂದಿಂದ ಆ ಹುಡುಗರು ಬೆನ್ನತ್ಯಾವ, ಒಂದು ಹುಡುಗರು ಕೈಯಾಗ ಹಿಡ್ದಾಳ. ಹುಡುಗರು ಮಾತಾಡ್ಸ್ಕೊತ ಬರಾಗುವಾಗ ಇವ್ ಹೋಗಿ ಆ ಹುಡುಗ ಮಾತಾಡ್ಸಕತ್ತಾನೆ. ನಮಸ್ಕಾರ ರೀ ಅಕ್ಕಾರ. ಭಾಳ ಸಂಸ್ಕಾರವಂತ ಹುಡುಗ. ಏನು ಮಾಡೋದು? ನಮಸ್ಕಾರ ಅಂದ ಕೂಡಲೇ ಆಕಿನೂ ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಇಂಥದಪ್ಪ. ಇಟ್ಟೆಲ್ಲ ಹೇಳಿ ಆದಮೇಲೆ ಮಾತಾಡ್ಕೋತ ಇವೇನು ಕೇಳಿದ, ಇವು ಮಾತಾಡ್ಕೋತ ಕೇಳಿದ, ಇವು ಮಕ್ಕಳು ನಿಮ್ಮವನ್ರಿ ಇವು? ಹಾಂ ಹೌದಪ್ಪ, ನಮ್ಮವ ಮದುವೆ, ನಮ್ಮವ ಮಕ್ಕಳು ನಮ್ಮವ ಅಂತ ತಿಳ್ಕೊಂಡು ಕೇಳಿ ಆದಮೇಲೆ ಅವಾಗ ಮಾತು ಕೇಳ್ತಾನೆ ಮುಂದುವರೆದು. ಏನಂತ? ನಿಮ್ದು ಮದುವೆ ಆಗೈತೇನ್ರಿ? ಏನ್ರಿ ಮಕ್ಕಳು ನಮ್ಮವ ಅಂತ ತಿಳ್ಕೊಂಡು ಹೇಳ್ತಾಳೆ. ಮಕ್ಕಳು ಕೇಳಿದ ಮೇಲೆ ನಿಮ್ಮದು ಮದುವೆ ಆಗೈತೇನ್ರಿ ಅಂತ ಕೇಳ್ತಾನೆ ನಾವು. ಸರ್ಜ್ಞತ ಕಪಾಳ ಗೆಡ್ಡಿ ಕೊಟ್ಟು ನೋಡ್ರಿ ಯಾಕೆ. ಯಾವಾಗ ಎಡ್ಡಿಗೆ ಬಡಿಸ್ಕೊಂಡ ಮೇಲೆ ಹನುಮಪ್ಪನ ಮಾರಿ ಉಬ್ಬಿದಂಗೆ ಉಬ್ತಿ ಅದು ಮಕ್ಕ. ಹನುಮಪ್ಪನ ಮಾರಿ ಉಬ್ಬಿಸ್ಕೊಂಡು ಸೀದಾ ಅವನ ಮುಂದೆ ಬಂದು ಕೂತ, ನೋಡಿ ಅವ್ವ ನನ್ನ ಮಕ್ಕ ಹೆಂಗಾಗೈತಿ ಅಂದ. ಯಾಕಪ್ಪ ಏನಾಯ್ತು? ಹಿಂಗೆ ಯಾಕೆ ಉಬ್ಬೈತಿ ಮಕ್ಕ, ಅಲ್ಲಿ ಹಿಂಗೆ ಯಾಕೆ ಉಬ್ಬೈತಿ? ಅವಾಗ ಹೇಳಿದವ, ಹಿಂಗೆ ಮತ್ತು ಹಿಂಗೆ ಮಾತಾಡ್ಸಿ ಅಂತ ತಿಳ್ಕೊಂಡು ಹೇಳಿದ್ದಿ, ಹಿಂಗೆ ಮಾತಾಡ್ಸಿ ಬಂದು ಆಕೆ ಹಿಂಗೆ ಹೊಡೆದ್ಲು. ಅವಾಗ ಅವು ಅಂದ್ಲು, ಲೇ ಹುಚ್ಚ, 4 ಹುಡುಗರು ಮಕ್ಕಳನ್ನ ಕರ್ಕೊಂಡು ಬರಾಕತ್ತಾಳ, 4 ಮಕ್ಕಳು ತಾಯಿದಾಳ, ಮತ್ತು ಮಕ್ಕಳು ಅಕೀವ ಅಂತ ತಿಳ್ಕೊಂಡು ಹೇಳ್ತಾಳೆ. ಅಂದ ಮೇಲೆ ಮಕ್ಕಳನ್ನ ಕೇಳಿ ಮದುವೆ ಕೇಳ್ತಾರಣ. ಅವು ಒಂದು ಗೆಡ್ಡಿ ಕೊಟ್ಟು ನೋಡ್ರಿ ಕಡೆ, ಈ ಕಡೆ ಬಾರಿ ಉಪ್ತ ಅದು. ನಾ ಅದಕ್ಕೆ ಹೇಳೋದು, ನನಗೆ ಮಾತಾಡೋಕೆ ಬರೋದಿಲ್ಲ, ಅದಕ್ಕೆ ಹೊರ ಕಳಿಸ್ಬೇಡ ಅಂತ ಹೇಳಾಕತ್ತೀನಿ, ಕೇಳಂಗಿಲ್ಲ ನೀನು. ನೋಡಿ ಹಿಂಗೆ ಹಾಕ್ತೀನಿ ಬರ. ಅವಾಗ ಅವು ಹೇಳ್ತಾಳೆ, ಈಗ ತಿಳಿಸಿ ಏನಂತ. ನೋಡಪ್ಪ, ಹಂಗೆ ಮಾಡೋಕೆ ಹೋಗಬೇಡ, ಈ ಸರ ಹೋಗು, ಮೊದಲ ಮದುವೆ ಕೇಳು, ಆಮೇಲೆ ಮಕ್ಕಳನ್ನ ಕೇಳು. ಆಯ್ತು ಬಿಡ ಅಂತ ತಿಳ್ಕೊಂಡು ಮತ್ತು ಮರುದಿವ್ಸ ಆ ದೇಸಾಯಿ ಸರ್ಕಲ್ನಾಗ ಅದು ಹೊಂಟಿದ್ದ. ಜಮಖಂಡಿ ದೇಸಾಯಿ ಸರ್ಕಲ್ ಐತಲ್ರಿ, ಆ ಸರ್ಕಲ್ನಾಗ ಹೋಗುವಾಗ 4 ಮಂದಿ ಸಹೋದರಿಯರು ತರುಣಿಯರು ಬುಕ್ಕ ಹಿಡ್ಕೊಂಡು ಕಾಲೇಜ್ಗೆ ಹೊಂಟಾರ. ಅವ್ರು ಕಾಲೇಜ್ಗೆ ಹೋಗೋವ್ರ ಮುಂದೆ ಆ ಹುಡುಗಿಯರ ಮುಂದೆ ಹೋಗಿ ಕೈ ಮುಕ್ಕೊಂಡು ನಮಸ್ಕಾರ ರೀ, ನಮಸ್ಕಾರಪ್ಪ ಅಂದ್ರೆ ಅವರು. ನಿಮ್ಮ ಹೆಸರು? ನಮ್ಮ ಹೆಸರು ಇಂಥದ್ದು ಅಂತ ಹೇಳಿ ಇವು ತನ್ನ ಹೆಸರು ಹೇಳ್ಕೊಂಡ. ಹೇಳಿ ಆದ ಮೇಲೆ ಅವಾಗ ಮಾತು ಕೇಳಿದ್ ನೋಡ್ರಿ ನಾವು. ಏನಂತ? ನಿಮ್ಮದು ಮದುವೆ ಆಗೈತೇನ್ರಿ ಅಂದ. ಏನೇ ಇಲ್ಲಪ್ಪ, ನಾವು ಈ ಕಾಲೇಜ್ಗೆ ಹೊಂಟೀವಿ, ಕಾಲೇಜ್ಗೆ ಹೋಗಿ ಆಮೇಲೆ ಕಾಲೇಜ್ ಮುಗಿದ್ಮೇಲೆ ಆಮೇಲೆ ಮದುವೆ ಆಕೀವಿ ಅಂತ ತಿಳ್ಕೊಂಡು ಹೇಳಿದ್ರು ಅವ್ರು 4 ಮಂದಿ.
ಇಟ್ಟಕ್ಕೆ ಸುಂಬಿಡ್ಬೇಕು ಬೇಡ. ಮತ್ತೆ ಮುಂದುವರೆದ ನಾವು ಏನಂತ, ನಿಮ್ಮದು ಮಕ್ಕಳಾಗ್ಯಾವನ್ರಿ ಅಂದ ನಾವು. ಅಲ್ಲಿ ಅವು ಒಬ್ಬಕಿನ ಬಡ್ದಿಲ್ಲ ಆಕೆ. ಇಲ್ಲೇ 4 ಹುಡುಗರು ಕೂಡ ಬಡ್ದು ನೋಡ್ರಿ, ದನ ಬಡ್ದಂಗೆ ಹತ್ರ ಬಡಿಸ್ಕೊಂಡು ಮನೆ ಕಡೆ ಬಂದೆವು. ಅದಕ್ಕೆ ಹೇಳ್ತಿರ್ತಾರೆ, ಎಲ್ಲಿ ಹೆಂಗೆ ಯಾವಾಗ ಮಾತಾಡ್ಬೇಕು ಅನ್ನುವಂಥದ್ದು ಕಲಿಬೇಕಾಗಿತ್ತು ಅಂತಂದರೆ, ಊರೊಳಗಿಂತ ಜಾತ್ರೆ ಉತ್ಸವಗಳಾದಾಗ ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡು ಬರೋದು, ಮಕ್ಕಳನ್ನ ಒಂದಿಷ್ಟು ಸೇವಾ ಮಾಡಕ್ಕೆ ಹಚ್ಚಿದ್ರೆ 4 ಮಂದಿ ಜೊತೆಗೆ ಹೆಂಗೆ ಬರಬೇಕು ಅನ್ನುವಂಥದ್ದು ಕಲಿಸಬೇಕು ಅನ್ನುವ ಕಾರಣಕ್ಕೆ ಅಜ್ಜವರು ಪ್ರತಿ ವರ್ಷ ಇಂಥ ಪುರಾಣ ಪ್ರವಚನಗಳು ಹಚ್ಚುವಂಥ ವ್ಯವಸ್ಥೆ ಮಾಡ್ಕೊಂಡು ಬಂದಿರ್ತಾರೆ. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಕೋತಿ ಹಂಗ ಬೆಲ್ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆಗಾಗಿಸಲಾರದೆ, ಕಾಕ ಬುದ್ಧಿ ಕಡೆಗಾಗುವ ತನಕ ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನೆ, ಮೂಕನಾಗಬೇಕು, ಜಗದಳು ಜಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡಿಗಾಯಿಸಲಾರದೆ ಲೋಕದ ಗೊಡುಬಿ ನಿನಗೆ ಯಾಕಬೇಕು. 4 ಜನ ಹಿರಿಯರು ಹೇಳ್ತಾರೆ, 4 ಜನ ಕೂಡಿ ಕೂತಾಗ ಅಂತಿರ್ತಾರೆ ನೋಡ್ರಿ, ಚಲೋ ತಮ್ಮ ಮಾತಾಡಕ್ಕೆ ಬರ್ತಿತ್ತು ಮಾತಾಡ, ಇಲ್ಲ ಅಂತಂದ್ರೆ ಸುಮ್ಮನೆ ಮೂಕನಾಗಿದ್ದು ಬಿಡು. ಮಾತು ಬೆಳ್ಳಿ, ಮೌನ ಬಂಗಾರ. ಮೌನ ಅನ್ನುವಂಥದ್ದು ಬಂಗಾರದಂಥ ಕಿಮ್ಮತ್ತದ, ಆದರೆ ಮಾತಿಗೆ ಬೆಳ್ಳಿ ಅಂತ ಕಿಮ್ಮತ್ತದ. ಅದಕ್ಕೆ ಎಷ್ಟು ಮೌನ ಆಗಿರ್ತಿ ಅಷ್ಟು ಭಾಳ ಚಲೋ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದುವರೆದ ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನೆ, ಮೂಕನಾಗಬೇಕು, ಜಗದಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡಿಗಾಯಿಸಲಾರ